ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಬಿಗ್ ಹೈಡ್ರಾಮಾಕ್ಕೆ ಕಾರಣವಾಗಿದೆ. ಮತ್ತೆ ನಾವೇ ಗೆದ್ದಿದ್ದೇವೆ ಅಂತ ನಿನ್ನೆ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲೇ ಫಲಿತಾಂಶಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಕೂಡ ವಿಜಯೋತ್ಸವ ಆಚರಿಸಿದೆ. ನನ್ನ ವ್ಯಾಲಿಡ್ ಎಷ್ಟಿದೆ, ನನ್ನ ಎದುರುಗಡೆ ಇದ್ದಂತ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನ ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ರಿವೆರಿಫಿಕೇಶನ್ ಆಯಿತು, ಅಲ್ಲಿ ಒಂದು 6-7 ಓಟ್ ವ್ಯತ್ಯಾಸಗಳು ಬಂದು ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಅವ್ರಿಗೂ ಬಂದಿದೆ. 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ಮಠ ಮಧ್ಯಾಹ್ನ ಕಾಂಗ್ರೆಸ್ನಿಂದ ಸಂಭ್ರಮಾಚರಣೆ, ಮಧ್ಯರಾತ್ರಿ ಬಿಜೆಪಿಯಿಂದ ವಿಜಯೋತ್ಸವ. ಮರು ಎಣಿಕೆ ಫಲಿತಾಂಶಕ್ಕೂ ಮುನ್ನವೇ ಎರಡೂ ಕಡೆಯವರು ನಮ್ಮದೇ ಗೆಲುವು ಅಂತ ಸಂಭ್ರಮಿಸುತ್ತಿದ್ದಾರೆ. ಆದರೆ ಚುನಾವಣೆ ಅಧಿಕಾರಿ ಕೊಟ್ಟಿರೋ ಅದೊಂದು ಅಂಕಿಅಂಶ ಶೃಂಗೇರಿ ಕ್ಷೇತ್ರದ ಹಾಲಿ ಶಾಸಕರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಶೃಂಗೇರಿ ಕ್ಷೇತ್ರದ ಮರು ಎಣಿಕೆ ಅಂತ್ಯ, ಫಲಿತಾಂಶ ಘೋಷಣೆ ಬಾಕಿ. ಮರು ಎಣಿಕೆಯಲ್ಲಿ ಕೈ ಅಭ್ಯರ್ಥಿ ಮತ ಕುಸಿತ, ಬಿಜೆಪಿ ವಿಜಯೋತ್ಸವ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕ್ಷೇತ್ರದ ಮರು ಎಣಿಕೆ ಭಾರಿ ಹೈಡ್ರಾಮಾದೊಂದಿಗೆ ಅಂತ್ಯವಾಗಿದೆ. ಇಂದು ಬೆಳಗಿನ ಜಾವದ ತನಕ ಮತ ಎಣಿಕೆ ನಡೆದಿದೆ. ಆದರೆ ಫಲಿತಾಂಶ ಮಾತ್ರ ಇನ್ನೂ ಹೊರಬಿದ್ದಿಲ್ಲ. ರಿಸಲ್ಟ್ ಅನೌನ್ಸ್ ಆಗದಿದ್ರು ನಿನ್ನೆ ಮಧ್ಯಾಹ್ನವೇ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ರು. ಹಾಲಿ ಶಾಸಕ ರಾಜೇಗೌಡ ಅವರೇ ಗೆದ್ದಿದ್ದಾರೆ ಅಂತ ಬಣ್ಣ ಎರಚಿ ಸಂಭ್ರಮಿಸಿದ್ರು. ವಿಷಯ ಅಂದ್ರೆ ಮಧ್ಯರಾತ್ರಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದಾರೆ. ಮರು ಎಣಿಕೆಯಲ್ಲಿ ನಾವೇ ಗೆದ್ದಿದ್ದೇವೆ ಅಂತ ಸಂಭ್ರಮಿಸಿದ್ದಾರೆ. ಅಷ್ಟಕ್ಕೂ ಹಳೆಯ ಫಲಿತಾಂಶ ಏನಿತ್ತು, ಮರು ಎಣಿಕೆ ಮತಗಳ ಲೆಕ್ಕಾಚಾರ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಎರಡು 2023ರ ಎಣಿಕೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 58,602 ಮತಗಳ ಜೊತೆಗೆ 569 ಅಂಚೆ ಮತಗಳು ಸೇರಿದಂತೆ ಒಟ್ಟು 59,171 ಮತಗಳನ್ನ ಪಡೆದಿದ್ರು. ಇನ್ನು ಬಿಜೆಪಿಯ ಡಿಎನ್ ಜೀವರಾಜ್ 58,278 ಮತಗಳ ಜೊತೆಗೆ 692 ಅಂಚೆ ಮತಗಳು ಸೇರಿದಂತೆ ಒಟ್ಟು 58,970 ಮತಗಳನ್ನ ಪಡೆದಿದ್ರು. ಆ ಮೂಲಕ 201 ಮತಗಳ ಅಂತರದಿಂದ ರಾಜೇಗೌಡ ಅಂತೂ ಗೆದ್ದು ಬೀಗಿದ್ರು. ಇದು ಹಳೆ ಲೆಕ್ಕಾಚಾರವಾದ್ರೆ ನಿನ್ನೆ ಮರು ಎಣಿಕೆ ವೇಳೆ ಹಳೆ ಲೆಕ್ಕಾಚಾರ ಬುಡಮೇಲಾಗಿದೆ. ಮರು ಎಣಿಕೆ ವೇಳೆ ಇವಿಎಂ ಮತಗಳನ್ನ ಎಣಿಕೆ ಮಾಡಿಲ್ಲ, ಹೀಗಾಗಿ ಹಳೆ ಲೆಕ್ಕಾಚಾರವೇ ಇದೆ. ಅದರಂತೆ ಕಾಂಗ್ರೆಸ್ನ ರಾಜೇಗೌಡ 58,602 ಮತ ಪಡೆದಿದ್ದಾರೆ. ಆದರೆ ಅಂಚೆ ಮತಗಳಲ್ಲಿ ಈ ಹಿಂದೆ 569 ಮತ ಪಡೆದಿದ್ದ ರಾಜೇಗೌಡ ಈಗ 314 ಮತ ಪಡೆದಿದ್ದು 255 ಮತಗಳು ಅಸಿಂಧು ಆಗಿವೆ. ಹೀಗಾಗಿ ರಾಜೇಗೌಡರ ಒಟ್ಟು ಮತ 58,916ಕ್ಕೆ ಇಳಿದಿದೆ. ಇನ್ನು ಬಿಜೆಪಿಯ ಜೀವರಾಜ್ 58,278 ಇವಿಎಂ ಮತ ಪಡೆದಿದ್ರು. ಇವರ ಅಂಚೆ ಮತಗಳಲ್ಲಿ 2 ಮತಗಳು ಕಡಿಮೆ ಆಗಿದ್ದು 690ಕ್ಕೆ ಕುಸಿದಿದೆ. ಜೀವರಾಜ್ ಪಡೆದ ಮತಗಳ ಸಂಖ್ಯೆ ಒಟ್ಟು 58,968 ಆಗಿದೆ. ಹೀಗಾಗಿ ಹಾಲಿ ಶಾಸಕ ರಾಜೇಗೌಡರಿಗಿಂತ ಪರಾಜಿತ ಅಭ್ಯರ್ಥಿ ಜೀವರಾಜ್ 52 ಹೆಚ್ಚು ಮತಗಳನ್ನ ಪಡೆದಿದ್ದಾರೆ. ರಾಜೇಗೌಡರಿಗಿಂತ ಜೀವರಾಜ್ ಹೆಚ್ಚು ಮತ ಪಡೆದರೂ ವಿಜಯಿ ಅಂತ ಘೋಷಣೆಯಾಗಿಲ್ಲ. ಚುನಾವಣಾ ಆಯೋಗವೇ ಫಲಿತಾಂಶ ಘೋಷಣೆ ಮಾಡುತ್ತೆ ಅಂತಾರೆ ಚುನಾವಣಾಧಿಕಾರಿ. ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿ.ಡಿ. ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟೇ. ಇಂದು ಬೆಳಗಿನ ಜಾವದವರೆಗೂ ಮತ ಎಣಿಕೆ ನಡೆದಿದ್ದು, ಎಣಿಕೆ ಕೇಂದ್ರದಿಂದ ಜೀವರಾಜ್ ಹೊರಬರುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ನಾವೇ ಗೆದ್ದಿದ್ದೇವೆ ಅಂತ ಜೀವರಾಜ್ ಹೇಳಿದ್ರು. ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ
ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. 12 ಮತ ನಾಪತ್ತೆ, ಟ್ಯಾಂಪರಿಂಗ್ ಆರೋಪ, ಕೇಸ್ ದಾಖಲು. ಮರುಮತ ಎಣಿಕೆಯಲ್ಲಿ ಹಿನ್ನಡೆ ಅನುಭವಿಸುತ್ತಿದ್ದಂತೆ ಶಾಕ್ ಆಗಿರೋ ಹಾಲಿ ಶಾಸಕ ರಾಜೇಗೌಡ ವೋಟ್ ಟ್ಯಾಂಪರಿಂಗ್ ಆರೋಪ ಮಾಡಿದ್ದಾರೆ. ತಮ್ಮ ಚುನಾವಣೆ ಏಜೆಂಟ್ ಮೂಲಕ ಜೀವರಾಜ್ ಹಾಗೂ ಅಂದಿನ ಚುನಾವಣಾಧಿಕಾರಿ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ನನಗೆ TD ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೂ ಇನ್ನೊಂದು ಟಿಕ್ ಮಾಡಿದ್ದಾರೆ. ರೈಟ್, ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಅಂದಮೇಲೆ ನಾವು ಟ್ಯಾಂಪರ್ ಮಾಡಿದ್ದಾರೆ. ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಲ್ಲ. ಇದರ ನಡುವೆ ತಕ್ಷಣ ಫಲಿತಾಂಶ ಘೋಷಣೆ ಕೋರಿ ಚುನಾವಣಾಧಿಕಾರಿಗೆ ಲೀಗಲ್ ನೋಟಿಸ್ ಕೊಡಲಾಗಿದೆ. ಜೀವರಾಜ್ ಪರ ವಕೀಲೆ ಡಾಕ್ಟರ್ ವಂದನಾ ನೋಟಿಸ್ ಕೊಟ್ಟಿದ್ದು, ಘೋಷಣೆ ವಿಳಂಬ ಮಾಡಿದರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಮರು ಎಣಿಕೆ ಮುಗಿದರೂ ಫಲಿತಾಂಶ ವಿಳಂಬ ಆಗ್ತಿರೋದು ಮತ್ತೊಂದು ಜಟಾಪಟಿಗೆ ಕಾರಣವಾಗಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.